ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಃ ಸ ಮೇ ಪ್ರಿಯಃ ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸ್ಸಂಗ ವಿವರ್ಜಿತಃ. ಯಾವ ನನ್ನ ಭಕ್ತರು ಅತಿಯಾಗಿ ಖುಷಿಯೂ ಪಡದೆ, ಕೋಪಿಸ್ಕೊಳ್ಳದೆ, ದುಃಖವೂ ಪಡದೆ, ಇಲ್ಲ ಆಕಾಂಕ್ಷೆಗಳಲ್ಲೂ ಇರದೆ, ಎಲ್ಲ ಒಳ್ಳೆಯದು ಕೆಟ್ಟದನ್ನೆಲ್ಲ ತ್ಯಾಗ ಮಾಡ್ತಾರೋ ಅಂತ ಭಕ್ತಾದಿಗಳು ನನಗೆ ಬಹು ಪ್ರಿಯರಾದವರು. ಅಂತ ಯಾವ ಮನುಷ್ಯ ಒಂದೇ ರೀತಿಯಲ್ಲಿ ಅವನ ಶತ್ರುವನ್ನಾಗ್ಲಿ ಇಲ್ಲ ಮಿತ್ರನಾಗ್ಲಿ, ಅವನಿಗೆ ಹೊಗಳಿಕೆ ಆಗ್ತಾ ಇರ್ಲಿ ಇಲ್ಲ ತೆಗಳಿಕೆ ಆಗ್ಲಿ, ಅವನಿಗೆ ಬಿಸಿ ಆಗ್ಲಿ ಇಲ್ಲ ಚಳಿ ಆಗ್ಲಿ, ಅಥವಾ ಅವನು ಖುಷಿಯನ್ನೇ ಅನುಭವಿಸ್ತಾ ಇರ್ಲಿ ಇಲ್ಲ ದುಃಖವನ್ನೇ ಅನುಭವಿಸ್ತಾ ಇರ್ಲಿ, ಇವೆಲ್ಲದರಲ್ಲೂ ಒಂದೇ ಭಾವನೆಯಲ್ಲಿ ಒಂದೇ ರೀತಿ ತಗೋತಾ ಇದ್ರೆ ಆಗ ಅವನು ಎಲ್ಲಾ ರೀತಿಯಾದಂತಹ ಬಂಧನದಿಂದ ಮುಕ್ತನಾಗಿರ್ತಾನೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.